ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವು ಆತಂಕ ಮೂಡಿಸಿದೆ. ಹೀಗಾಗಿ ಶೀಘ್ರವೇ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು ಅಂತ ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ ಹೆಚ್ಚಾಗುತ್ತಿದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ. ವಿಕಾಸಸೌಧದಲ್ಲಿ ಆರೋಗ್ಯಾಧಿಕಾರಿಗಳ ಜೊತೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಕುರಿತು ಆರೋಗ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಹೊಸ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂಥದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡ್ನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿ ಕೊರೋನಾ ವೈರಸ್ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಸಂಭವಿಸ್ತಾ ಇದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ತಜ್ಞರ ಜೊತೆಗಿನ ಸಭೆ ಬಳಿಕ ಮಾತನಾಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದೊತ್ತಡ, ಬೊಜ್ಜು ಹೆಚ್ಚಾಗಿರೋದು ಕಂಡುಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಕೋವಿಡ್ನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಕೊರೋನಾ ವೈರಸ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವು ಆತಂಕ ಮೂಡಿಸಿದೆ. ಹೀಗಾಗಿ ಶೀಘ್ರವೇ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು ಅಂತ ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ ಹೆಚ್ಚಾಗುತ್ತಿದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ. ವಿಕಾಸಸೌಧದಲ್ಲಿ ಆರೋಗ್ಯಾಧಿಕಾರಿಗಳ ಜೊತೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಕುರಿತು ಆರೋಗ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಹೊಸ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂಥದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡ್ನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿ ಕೊರೋನಾ ವೈರಸ್ ಸೋಂಕಿತರಿಗೆ ಅತಿ ಹೆಚ್ಚು ಹೃದಯಾಘಾತ ಸಂಭವಿಸ್ತಾ ಇದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ತಜ್ಞರ ಜೊತೆಗಿನ ಸಭೆ ಬಳಿಕ ಮಾತನಾಡಿದ್ದಾರೆ. ಕೋವಿಡ್ ನಂತರ ಮಧುಮೇಹ, ರಕ್ತದೊತ್ತಡ, ಬೊಜ್ಜು ಹೆಚ್ಚಾಗಿರೋದು ಕಂಡುಬಂದಿದೆ. ಕೋವಿಡ್ ಪರಿಣಾಮ ಖಂಡಿತವಾಗಿಯೂ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಕೋವಿಡ್ನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಕೊರೋನಾ ವೈರಸ್ ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಭಯ ಬೇಡ, ತಜ್ಞರ ಅಭಿಪ್ರಾಯ ಪಡೆದು ಅಧ್ಯಯನ ಕೂಡ ಮಾಡಿದ್ದೇವೆ. 253 ಹೃದ್ರೋಗ ರೋಗಿಗಳ ಮೇಲೆ ಅಧ್ಯಯನ ನಡೆಸಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದ್ದಾರೆ. ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೇ ಆಗಿದೆ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ, ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ. ಒಂದೇ ಒಂದು ವ್ಯಾಕ್ಸಿನ್ ಮಾತ್ರ ಸ್ವಲ್ಪ ಅನುಮಾನ, ಅದು mRNA ವ್ಯಾಕ್ಸಿನ್. ಅದು ನಮ್ಮ ದೇಶದಲ್ಲಿ ನಾವು ತಗೊಂಡಿಲ್ಲ. ಕೋವಿಡ್
ಅತಿಯಾಗಿ ಮೊಬೈಲ್ ಬಳಸುವವರೇ ಎಚ್ಚರವಾಗಿರಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಸ್ಕ್ರೀನ್ ಟೈಮ್ ಹೆಚ್ಚಳದಿಂದಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ. ಅತಿಯಾದ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂಥ ಸ್ಫೋಟಕ ಸತ್ಯವನ್ನ ಸಚಿವರು ಹೊರಹಾಕಿದ್ದಾರೆ. ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಜಾಸ್ತಿ ಸಮಯ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾಲು ಸಾಲು ಸಾವು ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಫಿಟ್ನೆಸ್ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ದೇಹದ ತೂಕ ಇಳಿಸಿದ ಅವಳಿ ನಗರದ ಪೊಲೀಸರು 1 ತಿಂಗಳಿಂದ ದೈಹಿಕ ಫಿಟ್ನೆಸ್ನಲ್ಲಿ ತೊಡಗಿದ್ದಾರೆ. ಫಿಟ್ನೆಸ್ ಕಾರ್ಯಾಗಾರದಲ್ಲಿ 70 ಕೆಜಿಗೂ ಅಧಿಕ ತೂಕ ಇರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದು ತಮ್ಮ ಆಹಾರ ಪದ್ಧತಿ ಬದಲಾಯಿಸಿಕೊಳ್ಳುವತ್ತ ಚಿತ್ತ ಹರಿಸಿದ್ದಾರೆ. ಈಗ ನಮ್ಮಲ್ಲಿ ಒಟ್ಟು ಸುಮಾರು 65 ಸಿಬ್ಬಂದಿಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಮಾಡುವಂಥದ್ದು. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಪಾಸ್ ಆದವರು ಮಾತ್ರ ಬರ್ತಾರೆ. ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕೆಲಸದ ಒತ್ತಡ, ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ. ಹಂಗಾಗಿ ಸುಮಾರು 65 ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಕೋರ್ಸ್ ಅನ್ನ ಮಾಡಲಾಯಿತು. 5 ವಾರದ್ದು 4 ವಾರ ಮುಗಿದಿದೆ. 4ನೇ ವಾರದಲ್ಲಿ 4 ಕೆಜಿಯಿಂದ 11 ಕೆಜಿವರೆಗೂ ತೂಕ. ರಾಜ್ಯ ಕಾಂಗ್ರೆಸ್ನೊಳಗಿನ ಅಸಮಾಧಾನ ಶಮನ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಇವತ್ತಿನಿಂದ ಮತ್ತೆ 3 ದಿನ ಸುರ್ಜೇವಾಲಾ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ರು. ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡುವ ಮೂಲಕ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇದ್ದು, ಬೆಳಗಾವಿ, ಕಲಬುರಗಿ ವಿಭಾಗದ 60 ಶಾಸಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಗುದ್ದಾಟ ಜೋರಾಗಿದೆ. ಇದರ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬುಧವಾರ ದೆಹಲಿಗೆ ಭೇಟಿ ನೀಡಲಿದ್ದು ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆ ನಡೆಸುವ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ನಾಳೆಯೇ ದೆಹಲಿಗೆ ತೆರಳಲಿರುವಂತಹ ಡಿಕೆ ಶಿವಕುಮಾರ್ 2 ದಿನ ಅಲ್ಲೇ ವಾಸ್ತವ್ಯವನ್ನ ಹೂಡುವ ಸಾಧ್ಯತೆ ಇದೆ. ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ರಾಜ್ಯಕ್ಕೆ ಸುರ್ಜೇವಾಲಾ ಸುಮ್ನೆ ಬರೋದಿಲ್ಲ, ಏನೋ ಅಜೆಂಡಾ ಇಟ್ಕೊಂಡೇ ಬಂದಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಹೀಗಾಗಿಯೇ ಸುರ್ಜೇವಾಲಾ ಪದೇ ಪದೇ ಬಂದು ಶಾಸಕರ ಅಭಿಪ್ರಾಯ ಪಡೆದುಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆಡಳಿತ ವ್ಯವಸ್ಥೆ ಹೆಂಗೆ ಕುಸಿದು ಬಿದ್ದಿದೆ ಅಂತ ಹೇಳಿದ್ರೆ, ಹಣಕಾಸಿನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಯಾರೇ ಮುಖ್ಯಮಂತ್ರಿ ಬಂದರೂ ಸಹ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ, ಯಾರವರನ್ನು ರಿಪ್ಲೇಸ್ ಮಾಡ್ತಾರೆ, ಅದ್ರ ಒಂದಂತೂ ಸತ್ಯ, ಸುರ್ಜೇವಾಲಾ ಅವರು ಸುಮ್ಮನೆ ಬರ್ತಾ ಇಲ್ಲ. ಅವರು ಒಂದು ಅಜೆಂಡಾ ಇಟ್ಕೊಂಡೇ ಕರ್ನಾಟಕಕ್ಕೆ ಪದೇ ಪದೇ ಬರ್ತಾರೆ. ವಾಲ್ಮೀಕಿ ನಿಗಮದ ಹಗರಣ ಸುಳಿಗೆ ಸಿಲುಕಿರುವಂತಹ ಇಲಾಖೆಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ವಿವಿಧ ಇಲಾಖೆಗಳ ಕಡತ ವಿಲೇವಾರಿ, ಅಧಿಕಾರಿಗಳ ವರ್ಗಾವಣೆ ಕುರಿತು ಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಕಳೆದ ವಾರ ವಾಲ್ಮೀಕಿ ಹಗರಣದ ತನಿಖೆಯ ಕಡತಗಳನ್ನು ಸಿಬಿಐಗೆ ವರ್ಗಾಯಿಸುವಂತೆ ಹೈಕೋರ್ಟ್ ಆದೇಶ ನೀಡಿದ ಬೆನ್ನಲ್ಲೇ ಸಿಎಂ ಸಭೆ ನಡೆಸ್ತಾ ಇರೋದು ಕುತೂಹಲ ಮೂಡಿಸಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಲಗ್ಗೇಡೋ ವಿಚಾರವಾಗಿ ಸಖತ್ ಸುದ್ದಿ ಮಾಡ್ತಾ ಇದೆ. ಈ ಬಗ್ಗೆ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಕೂಡ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮುಂದಿನ ಏಪ್ರಿಲ್ ಅಷ್ಟೊತ್ತಿಗೆ ರಾಜ್ಯಸಭಾ ಸದಸ್ಯರಾಗಿ ಸಿದ್ದರಾಮಯ್ಯ ಆಯ್ಕೆಯಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಪರಿಸ್ಥಿತಿ ಸಿದ್ದರಾಮಯ್ಯನವರೆಗೂ ಬರ್ತಾ ಇದೆ. ಇವರು ಇಲ್ಲಿಂದ ಆ ಕಡೆ ಹೋಗಿ ಮಗನ್ನೊಂದು ಮಂತ್ರಿ ಮಾಡಬಹುದೇ ಹೊರತು ಇವರದ್ದು ಸಾಧನೆ ಅಷ್ಟೇ ಮುಗಿದೋಯ್ತಲ್ಲಿ. ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅಂತ ಅದನ್ನು ಮಾಡ್ತಾರೆ ಅಂತೇಳಿ ವರದಿಗಳು ಬರ್ತಾ ಇವೆ. ಕೆಲವರೆಲ್ಲ ಹೇಳ್ತಿದ್ದಾರೆ, ಪಕ್ಷದಲ್ಲಿ ಇರ್ತಕ್ಕಂಥ ನನಗೆ ಆಪ್ತರಾಗಿರ್ತಕ್ಕಂಥ ಕೆಲವರು. ಬೆಂಗಳೂರು ಮೆಟ್ರೋ ರೈಲಿನ ಟಿಕೆಟ್ ದರ ಹೆಚ್ಚಳ ಹಿನ್ನೆಲೆ ದರ ನಿಗದಿ ಸಮಿತಿ ವರದಿ ಬಹಿರಂಗ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈ ಬಗ್ಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಯನ್ನ ನಡೆಸಲಾಗಿದೆ. ಈ ಬಗ್ಗೆ ವಾದ ಆಲಿಸಿದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ಬಿಎಂಆರ್ಸಿಎಲ್ಗೆ ನೋಟಿಸ್ ನೀಡಿದೆ. ಇನ್ನು ವಿಚಾರಣೆಯನ್ನು 2 ವಾರ ಕಾಲ ಮುಂದೂಡಿಕೆ ಮಾಡಲಾಗಿದೆ.
ಎಂಎಲ್ಸಿ ರವಿಕುಮಾರ್ ಅವಾಚ್ಯ ಪದ ಬಳಕೆ ಕೇಸ್ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಅವಾಚ್ಯ ಪದ ಬಳಕೆ ವಿಡಿಯೋ ಪರಿಶೀಲನೆ ನಡೆಸಿ ವಾಯ್ಸ್ ಸ್ಯಾಂಪಲ್ ಅನ್ನು ಈಗ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಆಡಿಯೋ ಅಶ್ಲೀನ ಎಡಿಟ್ ಮಾಡಿದ್ದಾರಾ, ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ. ನಟ ರಜತ್ ವಿನಯ್ಗೆ ಮತ್ತೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. 4 ತಿಂಗಳಾದರೂ ರೀಲ್ಸ್ಗೆ ಬಳಸಿದಂತ ಮಚ್ಚು ಸಿಗ್ತಾ ಇಲ್ಲ. ಬಂಧನದ ಭೀತಿಯಿಂದ ರೀಲ್ಸ್ನಲ್ಲಿ ಬಳಸಿದ್ದಂತ ರಿಯಲ್ ಮಚ್ಚನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಮೋರಿಯಲ್ ಬಿಸಾಡಿದ್ರು. ಹೀಗೆ ಸಾಕ್ಷ್ಯನಾಶ ಮಾಡಿರೋದು ಸಾಬೀತಾದ್ರೆ ಮತ್ತೆ ಇಬ್ಬರೂ ನಟರು ಜೈಲು ಸೇರೋದು ಫಿಕ್ಸ್ ಆಗುತ್ತೆ. ಈಗಾಗಲೇ ಆರ್ಮ್ಸ್ ಆಕ್ಟ್ ಅಡಿ ಬಸವೇಶ್ವರ ನಗರ ಪೊಲೀಸರು ಇಬ್ಬರನ್ನು ಬಂಧಿಸಿ ಕೆಲ ದಿನ ಜೈಲಿಗಟ್ಟಿದ್ರು. ಈಗ ತನಿಖೆ ಪೂರ್ಣಗೊಳಿಸಿರುವಂತಹ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲಿ ಸಾಕ್ಷ್ಯ ಸಿಗದೆ ಸಾಕ್ಷ್ಯನಾಶ ಅಂತ ಉಲ್ಲೇಖಿಸಿದ್ರೆ ಜೈಲು ಶಿಕ್ಷೆ ಫಿಕ್ಸ್ ಆಗಲಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬ ಆಕಾಂಕ್ಷಿ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಶಾಸಕ ಲಕ್ಷ್ಮಣ ಸವದಿ ಪಕ್ಷ ಸಂಘಟನೆಗೆ ಬಳಸಿಕೊಂಡ್ರೆ ನಿಭಾಯಿಸುತ್ತೇನೆ ಅಂತ ಹೇಳಿದ್ದಾರೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚಿಸಿಲ್ಲ. ಸುರ್ಜೇವಾಲಾ ಜೊತೆ ಸಚಿವ ಸ್ಥಾನದ ಬಗ್ಗೆ ಚರ್ಚಿಸಿಲ್ಲ. ಸಚಿವ ಸ್ಥಾನದ ಚರ್ಚೆಗೆ ಬಂದಾಗ ನಾನು ಆಕಾಂಕ್ಷಿ, ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ ಅಂತ ತಿಳಿಸಿದ್ದಾರೆ. ಅವರು ನನ್ನನ್ನು ಕೇಳಿದ್ದು ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಮಂತ್ರಿಗಳು ಯಾರಾದರೂ ನಿಮಗೆ ಸ್ಪಂದನೆ ಸರಿಯಾಗಿ ಮಾಡ್ತಾರಾ ಇಲ್ಲ, ಮತ್ತೆ ಮುಂದಾಗ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ನನಗೆ ಯಾರ ಮ್ಯಾಗೂ ಅಲಿಗೇಷನ್ ಇಲ್ಲ, ಮತ್ತೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರೋದ್ರಿಂದ ನಂದು ಯಾವುದೇ ತರಹದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಅನುದಾನದ ಸದ್ಬಳಕೆನೂ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 100ಕ್ಕೆ 100ರಷ್ಟು ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಮತ್ತು ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆನೆ ಬರಲಿಲ್ಲ. ನೋಡ್ರಿ, ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರು ಸನ್ಯಾಸಿಗಳಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಪ್ರಧಾನಿ ಮೋದಿಯನ್ನು ಕೂಡ ಎದುರಿಸುವಂತಹ ಶಕ್ತಿ ಇದೆ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ಸಿಎಂ ಅನುಭವವನ್ನ ಹೈಕಮಾಂಡ್ ಬಳಸಿಕೊಳ್ಳಲಿದೆ. ಅಧಿಕಾರ ಹಂಚಿಕೆ, ಸಿಎಂ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರೆಬಲ್ ನಾಯಕರ ಟೆಂಪಲ್ ರನ್ ಜೋರಾಗಿದೆ. ಗೋಕಾಕ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಮಹೇಶ್ ಕಮಟಳ್ಳಿ, ಶ್ರೀಮಂತ್ ಪಾಟೀಲ್ ದೇವಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ. ಪೂರ್ಣ ಮಾಹಿತಿ ಕೊಟ್ಟಿಲ್ಲ, ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆ ಸರ್ ಆ ಪ್ರಕರಣ ಜನ ಯುವಕರ ಮೇಲೆ? ಗೊತ್ತಿಲ್ಲ, ಅದನ್ನ ಯಾರಾದ್ರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟ್ ಸ್ಟಡಿ ಮಾಡಬೇಕು. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ. ಮೊಬೈಲ್ ವಾಪಸ್ ಕೇಳಿದ್ದಕ್ಕೆ ಲಾಂಗ್ನಿಂದ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿದೆ. ಜುಲೈ 3ನೇ ತಾರೀಕು ಕಪ್ಪು ಶರ್ಟ್ ಧರಿಸಿ ಬಂದಿದ್ದ ವ್ಯಕ್ತಿಯೊಬ್ಬ ಇಂಜಿನಿಯರ್ ಮಿಥುನ್ ಕುಮಾರ್ ಅವರ ಹತ್ರ ಬಂದು ತಮ್ಮ ಮೊಬೈಲ್ ಹಾಳಾಗಿದೆ, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡಿ ಅಂತ ಕೇಳಿದ್ದಾನೆ. ಮೊಬೈಲ್ ಪಡೆದು 2 ಬಾರಿ ಕಾಲ್ ಕೂಡ ಮಾಡಿದ್ದಾನೆ. ನಂತರ ಮೊಬೈಲ್ ವಾಪಸ್ ಕೇಳಿದ್ದಕ್ಕೆ ಹಲ್ಲೆಯನ್ನು ನಡೆಸಿದ್ದಾನೆ. ಸಿಸಿಟಿವಿಯಲ್ಲಿ ಹಲ್ಲೆ ದೃಶ್ಯ ಸೆರೆಯಾಗಿದ್ದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಗಿಫ್ಟ್ ಆರ್ಡರ್ ಮಾಡುವ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ಆರೋಪಿ ರಮೇಶ್ ರೆಡ್ಡಿಯನ್ನ ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಂದದ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತ ಆರೋಪಿ ಕೊರಿಯರ್ ನೀಡುವಂತ ನೆಪದಲ್ಲಿ ನಂಬರ್ ಪಡೆದು ಮೆಸೇಜ್ ಮಾಡ್ತಾ ಇದ್ದ. ವಾಟ್ಸ್ಆಪ್ನಲ್ಲಿ ಹಾಯ್ ಬೇಬಿ ಅಂತ ಹೇಳ್ತಾ ಇದ್ದ ಈ ಕಾಮಿ ರಮೇಶ್ ರೆಡ್ಡಿ ಆ ನಂತರ ಅಶ್ಲೀಲ ಸಂದೇಶವನ್ನ ಕಳುಹಿಸ್ತಾ ಇದ್ದ. ದಕ್ಷಿಣ ಕನ್ನಡದಲ್ಲಿ ಹೋರಾಟಗಾರರಿಗೆ ದಮ್ಮಿಲ್ಲ ಅನ್ನೋ ಮೂಲಕ ಬಿಜೆಪಿ ಆರ್ಎಸ್ಎಸ್ಗೆ ಶಾಸಕ ಅಶೋಕ್ ರೈ ಟಾಂಗ್ ಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ಮಾತನಾಡಿದ ಅವರು, ಹೊಸ ಎಸ್ಪಿ ಕಮಿಷನರ್ ಬಂದ ಬಳಿಕ ದಮ್ಮಿಲ್ಲ, ಎಲ್ಲ ಹೋರಾಟಗಾರರು ಬಾಲ ಮುದುರ್ಕೊಂಡು ಕೂತಿದ್ದಾರೆ. ಪೊಲೀಸರು ಚಡ್ಡಿಯಲ್ಲಿ ನಿಲ್ಲಿಸಿ ಫೋಟೋ ತೆಗೆದು ಹೋಗಿದ್ರು, ಇನ್ನು ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟ್ ಕೊಡೋದು ಬಾಕಿ ಇದೆ ಅಂತ ಮಾತನಾಡಿದ್ದಾರೆ. ಗ್ರೇಟರ್ ಬೆಂಗಳೂರಿನ ಪಾಲಿಕೆಯಲ್ಲಿ ಕೆಲಸ ಮಾಡುವುದಕ್ಕೆ ಸಿಬ್ಬಂದಿಯೇ ಇಲ್ವಂತೆ. ಹೀಗಾಗಿ ಕೆರಳಿರುವಂತಹ ಬಿಬಿಎಂಪಿ ಸಿಬ್ಬಂದಿ ನಾಳೆ ಪಾಲಿಕೆಯ ಎಲ್ಲಾ ಕೆಲಸವನ್ನ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಯಾಕಂದ್ರೆ 225 ವಾರ್ಡ್ಗಳಲ್ಲಿ 3,550 ಅಧಿಕಾರಿಗಳು ಮಾತ್ರ ಕೆಲಸ ಮಾಡ್ತಿದ್ದಾರೆ. ಬಿಬಿಎಂಪಿಯಲ್ಲಿ 6,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇರೋಬರೋ ಕೆಲಸವನ್ನ ಹಾಲಿ ಸಿಬ್ಬಂದಿ ಮೇಲೆ ಹೇರ್ತಾ ಇದ್ದಾರೆ. ಒತ್ತಡ ಹೆಚ್ಚಾಗಿದೆ. ನೇಮಕಾತಿ ಮಾಡಿಕೊಳ್ಳುವಂತೆ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅನ್ನೋದು ಸಿಬ್ಬಂದಿಯ ಆರೋಪ.
ಹಾಗೂ ಬಿಬಿಎಂಪಿ ನೌಕರರ ಪ್ರತಿಭಟನೆಗೆ ಪೌರ ಕಾರ್ಮಿಕರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ಸಂಜೆಯಿಂದಲೇ ಕಸ ಎತ್ತದೆ ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ನಿರ್ಧಾರವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಹೀಗಾಗಿ ನಾಳೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋದಂತೂ ಪಕ್ಕಾ. ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಲಾಕರ್ ಹಾಗೂ ಕೊಠಡಿಯಲ್ಲಿ ಮಾಟ ಮಂತ್ರ ಮಾಡಿರುವುದು ಬಯಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಲಾಕರ್ನಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ. ಶನಿವಾರ ಆಸ್ಪತ್ರೆಯಲ್ಲಿದ್ದಂಥ ಅವರ ಕೊಠಡಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಾಟ ಮಂತ್ರ ಮಾಡಿರುವುದು ಪತ್ತೆಯಾಗಿದೆ. ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋಗಿ ನದಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋದ ಘಟನೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಸರ್ವಧರ್ಮ ಆಶ್ರಮದ ಬಳಿ ನಡೆದಿದೆ. ನಿನ್ನೆ ಸ್ನೇಹಿತರೊಂದಿಗೆ ಕೆಆರ್ಎಸ್ ಭಾಗಕ್ಕೆ ಪ್ರವಾಸಕ್ಕೆ ಬಂದಿದ್ದ ಆಟೋ ಡ್ರೈವರ್ ಮಹೇಶ್ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ. ಮೊಹರಂ ಹಬ್ಬದ ಕತ್ತಲ್ ರಾತ್ರಿ ಪೀರಲು ದೇವರು ಹೊತ್ತಿದ್ದಂತಹ ವ್ಯಕ್ತಿ ಅಗ್ನಿಕುಂಡದಲ್ಲಿ ಬಿದ್ದಿರುವಂತಹ ಘಟನೆ ಬಳ್ಳಾರಿಯ ಚಾಗನೂರು ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಮೊಹರಂ ಕತ್ತಲ್ ರಾತ್ರಿ ಹಿನ್ನೆಲೆಯಲ್ಲಿ ಪೀರಲು ದೇವರನ್ನ ಹೊತ್ತು ಅಗ್ನಿ ತುಳಿಯೋದಕ್ಕೆ ಮುಂದಾಗಿದ್ದಂತಹ ದಾದಾ ಪೀರ್ ನಿಯಂತ್ರಣ ತಪ್ಪಿ ಏಕಾಏಕಿಯಾಗಿ ಬಿದ್ದಿದ್ದಾರೆ. ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾದಂತಹ ಕೋಲಾರ ಮಾರುಕಟ್ಟೆಯಲ್ಲಿ ರೈತರು, ವಾಹನ ಸವಾರರು, ಲಾರಿ ಚಾಲಕರಿಗೆ ನರಕಯಾತನೆ ಆಗ್ತಾ ಇದೆ. ಮಾರುಕಟ್ಟೆಗೆ ನಿತ್ಯ ನೂರಾರು ಲಾರಿಗಳು ವಿವಿಧ ರಾಜ್ಯಗಳಿಂದ ಬರುತ್ತೆ. ಈ ವೇಳೆ ಮಾರುಕಟ್ಟೆಗೆ ಸರಿಯಾದ ಸ್ಥಳಾವಕಾಶ ಇಲ್ಲದ ಕಾರಣ ಎಪಿಎಂಸಿ ಸುತ್ತಮುತ್ತ ಪ್ರಮುಖ ರಸ್ತೆಗಳು ಮತ್ತು ಮಾರುಕಟ್ಟೆ ಒಳಗೆ ಹೊರಗೆ ಬರೋರು ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಪೂಜಾ ವಿವಾದ ಮತ್ತಷ್ಟು ಜೋರಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ವಿದ್ಯಾದಾಸ ಬಾಬಾ ಮಾಡೋ ಪೂಜೆಗೆ ಅಡ್ಡಿಪಡಿಸಲಾಗ್ತಾ ಇದೆ. ಸ್ವತಃ ಜಿಲ್ಲಾಧಿಕಾರಿ ಬಂದರೂ ಅರ್ಚಕನಿಂದ ಪೂಜೆ ಮಾಡಿಸಲು ಆಡಳಿತ ಅಧಿಕಾರಿ ಒಪ್ಪಿಲ್ಲ. ಅಂಜನಾದ್ರಿಗೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಭೇಟಿ ನೀಡಿದರೂ ಕೂಡ ವಿದ್ಯಾದಾಸ ಬಾಬಾ ಬದಲು ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರನ್ನ ಕರೆತಂದು ಪೂಜೆ ಮಾಡಿಸಲಾಯಿತು. ಈ ಹಿನ್ನೆಲೆ ಸಿಇಒ ಪ್ರಕಾಶ್ ರಾವ್ ವಿರುದ್ಧ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ವಿದ್ಯಾದಾಸ ಬಾಬಾ ದೂರು ನೀಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶದ ಜನರ ಗೋಳನ್ನ ಕೇಳೋರಿಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಬೆಣ್ಣೆಹಳ್ಳದ ಕಾಟದಿಂದಾಗಿ ಊರು ತೊರೆದು 100ಕ್ಕೂ ಹೆಚ್ಚು ಕುಟುಂಬ ನವಗ್ರಾಮಕ್ಕೆ ಶಿಫ್ಟ್ ಆಗಿದೆ. ಆದರೆ ಯಾವುದೇ ಸವಲತ್ತಿಲ್ಲದೆ ಜನ ಕಂಗಾಲಾಗಿದ್ದಾರೆ. 2009ರಲ್ಲಿ ಸರ್ಕಾರ 458 ಮನೆಯ ನವಗ್ರಾಮವನ್ನು ನಿರ್ಮಾಣ ಮಾಡಿತ್ತು. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿನ್ನೆಲೆಯಲ್ಲಿ ಮನೆ ಹಂಚಿಕೆ ವಿಳಂಬ ಆಗ್ತಾ ಇದೆ. ಹೀಗಾಗಿ ಗ್ರಾಮದ ಜನರು ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. ಹಾವೇರಿ ತಾಲೂಕಿನ ಕುರುಗುಂದ ಗ್ರಾಮದಲ್ಲಿ ಇಷ್ಟು ದಿನ ಕಾಟ ಕೊಡ್ತಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಕಳೆದ ಕೆಲ ವಾರಗಳಿಂದ ಕುರುಗುಂದ ಮತ್ತು ಬರಡಿ ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗ್ತಲೇ ಇತ್ತು. ಹೀಗಾಗಿ ಭಯದಿಂದ ರೈತರು ಕೃಷಿ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇತ್ತು. ಮೊನ್ನೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಗ್ರಾಮದ ಬಳಿ ಜಮೀನಿನಲ್ಲಿ ಬೋನ್ ಹಾಕಿದ್ರು. ಆದರೆ ನಿನ್ನೆ ತಡರಾತ್ರಿ ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮದ ಜನರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಕೊಡಗಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕಳೆದ ವರ್ಷದಕ್ಕಿಂತ 2ರಷ್ಟು ಮಳೆಯಾಗಿರುವುದರಿಂದ ಜನ ಹೈರಾಣಾಗಿದ್ದಾರೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಸಂಪೂರ್ಣ ಮಂಜು ಮುಸುಕಿದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದ್ದು ಚಾಲಕರು ಕಂಗಾಲಾಗಿದ್ದಾರೆ. ಮುಂಗಾರು ಮುನ್ನ ಬಿಟ್ಟು ಬಿಡದೆ ಸುರಿದ ಮಳೆ ಮುಂಗಾರು ಆರಂಭವಾದ ಮೇಲೆ ನಾಪತ್ತೆಯಾಗಿದ್ದಾನೆ. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಹಿನ್ನೆಲೆ ಜನರು ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರ ಮಳೆಗೆ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇರುವಂತದ್ದು ನಿಜ. ಆದರೆ ಇದು ನದಿ ತೀರದ ರೈತರಿಗೆ ಮಾತ್ರ ಅನುಕೂಲವಾಗಿದೆ. ಉಳಿದ ಸ್ಥಳಗಳ ರೈತರು ಇವತ್ತಿಗೂ ಕಂಗಾಲಾಗಿದ್ದಾರೆ.